ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಸ್ವಂತ ವ್ಯಾಪಾರ ಮಾಡಲು ಅಥವಾ ಇರುವ ವ್ಯಾಪಾರವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಕನಸನ್ನು ಕಾಣ್ತೀರಿ. ಆದರೆ ಅದಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ಹಣವನ್ನು ಯಾರು ಕೊಡ್ತಾರೆ ಹೇಳಿ? ಯಾರನ್ನು ಕೇಳಿದ್ರೂ ಇಲ್ಲ ಎನ್ನುವ ಉತ್ತರ ಬಿಟ್ಟರೆ ಮತ್ತೇನೂ ಸಿಗೋದಿಲ್ಲ. ಆದರೆ ಈ SBIನ ಮುದ್ರಾ ಲೋನ್ ಯೋಜನೆ ಅಡಿಯಲ್ಲಿ ಯಾವುದೇ ಚಿಂತೆ ಇಲ್ಲದೆ ನಿಮಿಷದಲ್ಲಿ 50,000 ರೂಪಾಯಿ ಸಾಲ ಸಿಗಲಿದೆ. ಇದು ಯಾವ ಯೋಜನೆ? ಈ ಸಾಲವನ್ನು ಪಡೆಯಲು ನಮ್ಮ ಹತ್ತಿರ ಯಾವೆಲ್ಲ ಅರ್ಹತೆಗಳಿರಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನಿಮ್ಮದೇ ಆದ ಹೊಸ ವ್ಯವಹಾರವನ್ನು ಆರಂಭಿಸಲು ಬಯಸಿದರೆ, ನಿಮ್ಮ ಬಳಿ ಸಾಕಷ್ಟು ಹಣವಿಲ್ಲದಿದ್ದರೆ ನೀವು ಯಾವುದೇ ರೀತಿಯ ಚಿಂತೆ ಪಡಬೇಕಾಗಿಲ್ಲ. ಯಾಕಂದರೆ SBI ಶಿಶು ಮುದ್ರಾ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆಯಬಹುದು. SBIನ ಶಿಶು ಮುದ್ರಾ ಸಾಲ ಯೋಜನೆಯು ದೇಶದಲ್ಲಿನ ಸಣ್ಣ ಮತ್ತು ದೊಡ್ಡ ಉದ್ಯಮಿಗಳಿಗೆ ತಮ್ಮ ವ್ಯಾಪಾರವನ್ನು ಬೆಳೆಸಲು ಸಾಲವನ್ನು ಒದಗಿಸುತ್ತೆ. ಪ್ರಧಾನಮಂತ್ರಿಯವರ ಮುದ್ರಾ ಯೋಜನೆಯ ಅಂಗವಾಗಿ SBI ಶಿಶು ಮುದ್ರಾ ಲೋನ್ ಲಭ್ಯವಿದೆ. ಇದರಲ್ಲಿ ನೀವು ಗರಿಷ್ಠ 50,000 ರೂಪಾಯಿವರೆಗೆ ಸಾಲವನ್ನು ಪಡೆಯಬಹುದು. ಅರ್ಜಿದಾರನು ಈ ಯೋಜನೆಯಡಿಯಲ್ಲಿ ಪಡೆದ ಸಾಲವನ್ನು 60 ತಿಂಗಳ ಒಳಗೆ ಮರುಪಾವತಿಸಬೇಕಾಗುತ್ತೆ. 12% ಸಾಲದ ಮೇಲಿನ ವಾರ್ಷಿಕ ಬಡ್ಡಿ ಆಗಲಿದೆ. ಯೋಜನೆಯ ವಿಶೇಷವೆಂದರೆ ಸಾಲವು ಯಾವುದೇ ಗ್ಯಾರಂಟಿ ಇಲ್ಲದೆ ಲಭ್ಯವಿರುತ್ತೆ. ಇದಕ್ಕಾಗಿ ಅರ್ಜಿದಾರನು ಯಾವುದೇ ಜಾಮೀನು ಅಥವಾ ಗ್ಯಾರಂಟಿ ನೀಡುವ ಅವಶ್ಯಕತೆ ಇಲ್ಲ. ನಿಮಗೆ 50,000 ರೂಪಾಯಿಗಿಂತ ಹೆಚ್ಚಿನ ಸಾಲ ಅಗತ್ಯವಿದ್ದರೆ SBI ಕಿಶೋರ್ ಮುದ್ರಾ ಸಾಲದ ಯೋಜನೆಯು ಲಭ್ಯವಿದೆ. ಇದರಲ್ಲಿ ನೀವು 50,000 ರೂಪಾಯಿದಿಂದ 5 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು. ಇನ್ನೂ ಹೆಚ್ಚಿನ ಸಾಲದ ಅಗತ್ಯವಿದ್ದರೆ SBIನ ತರುಣ್ ಮುದ್ರಾ ಸಾಲದ ಯೋಜನೆಯ ಲಭ್ಯವಿದೆ. ಇದರಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು. ಈ ಸಾಲದ ಪ್ರಯೋಜನವನ್ನು ಪಡೆಯಲು ಯಾವುದೇ SBI ಶಾಖೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸ್ನೇಹಿತರೆ, ಈ ಯೋಜನೆಯ ಸಾಲವನ್ನು ಪಡೆಯಲು ಇರಬೇಕಾದ ಅರ್ಹತೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತೀಯ ಪ್ರಜೆಯಾಗಿರಬೇಕು. ಎರಡನೇದಾಗಿ ಅಭ್ಯರ್ಥಿಯ ವಯೋಮಿತಿಯು 18ರಿಂದ 60 ವರ್ಷಗಳ ನಡುವೆ ಇರಬೇಕು. ಮೂರನೇದಾಗಿ ಅರ್ಜಿದಾರನ ಬಳಿ ತನ್ನದೇ ಆದ ಸ್ವಂತ ವ್ಯವಹಾರ ಇರಬೇಕು. ನಾಲ್ಕನೇದಾಗಿ ಅರ್ಜಿದಾರನ SBI ಖಾತೆಯು 3 ವರ್ಷ ಹಳೆಯದಾಗಿರಬೇಕು. ಐದನೇದಾಗಿ GST ರಿಟರ್ನ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸಂಪೂರ್ಣ ದಾಖಲೆಯನ್ನು ಹೊಂದಿರಬೇಕು. ಆರನೇದಾಗಿ ಈ ಸಾಲವನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸಹ ಪಡೆಯಬಹುದು. ಹಾಗಾದರೆ ಸ್ನೇಹಿತರೆ, SBI ಲೋನ್ ಪಡೆಯಲು ಬೇಕಾದ ದಾಖಲೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿವಾಸ ಪ್ರಮಾಣಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಮತ್ತು ಮೊಬೈಲ್ ನಂಬರ್, ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಮತ್ತು ಬಿಸ್ನೆಸ್ ಸರ್ಟಿಫಿಕೇಟ್. ಹಾಗಾದರೆ ಸ್ನೇಹಿತರೆ, ಶಿಶು ಮುದ್ರಾ ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಹತ್ತಿರವಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ ಅಲ್ಲಿರುವವರ ಜೊತೆಗೆ ಶಿಶು ಮುದ್ರಾ ಸಾಲ ಯೋಜನೆಯ ಬಗ್ಗೆ ಮಾತನಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಅಲ್ಲಿ ಕೇಳಲಾಗುವ ಅಗತ್ಯ ದಾಖಲೆಗಳನ್ನು ನೀಡಬೇಕು. ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ. ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.